ಹೈ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರೆ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ. ನಿಮ್ಮೆಲ್ಲರ ಪ್ರತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದೀನಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ಬರ್ರಿ ಹೆಂಗೆ ಹೋಗುತ್ತಾ ಏನು ಅಂತ ನೋಡೋಣ ಅಂತ. ಇವತ್ತಿನ ಡೇ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ. ಸೊ ಇವತ್ತಿನ ರೊಟೀನ್ ಈಗ ಸ್ಟಾರ್ಟ್ ಆಗೈತಿ. ಸೊ ನಾಷ್ಟಕ್ಕೆ ಏನು ಮಾಡಕ್ಕಂತೀನಿ ಅಂತಂದ್ರೆ ಇವತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಕ್ಕಂತೀನಿ ನೋಡ್ರಿ. ರಾಗಿ ದೋಸೆ ಮಾಡಕ್ಕಂತೀನಿ. ಸೊ ನಾನು ನೈಟರ ನೆನೆಸಿಟ್ಟಿದ್ದೆ ರಾಗಿ ಮತ್ತು ಅಕ್ಕಿನ. ಸೊ ಈಗ ಎಲ್ಲ ರುಬ್ಬಿ ಗುಂಡಿಗೆ ಹಾಕಿ ಇಟ್ಕೊಂಡಿನಿ. ಕೊಬ್ಬರಿನೂ ತುರ್ಕೊಂಡೈತಿ ಈಗ. ಸೊ ಈಗ ಕೊಬ್ಬರಿ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ನಾನಂತೂ ಕೊಬ್ಬರಿನ ತುರ್ಕೊತೀನಿ ನೋಡ್ರಿ. ತುರ್ಕೊಂಡು ಮಾಡಿರ್ತೀನಿ. ಆ್ಯಂಡ್ ತುರ್ಕೊಂಡಿಂದ ಒಂದು ಸ್ವಲ್ಪ ಹುರ್ಕೊತೀನಿ. ಮೆಣಸಿನ ಹಾಕಿ ಆಲ್ಮೋಸ್ಟ್ ಗೊತ್ತಿರ್ತೈತೆ ನೋಡೋ ವೇವರ್ಸ್ಗೆ. ಅದನ್ನು ಈಗ ಎಬ್ಸೈತಿ. ಹಸ್ಬೆಂಡ್ ಸ್ನಾನ ಮಾಡ್ತಕ್ಕಂತಾರೆ. ಸೊ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರುವಾಗ ಚಟ್ನಿ ಮಾಡ್ಕೊಂಡು ಅವ್ರು ದೋಸೆ ಹಾಕಿ ಕೊಡೋಣ. ಅವ್ನ ಸ್ಕೂಲ್ನ ಇವತ್ತು ಆಫ್ ಡೇ ಐತಿ. ಸೊ ಜಲ್ದಿನ ಬರ್ತಾನೆ. ಒಂದು 11 ಒಂದು 12 ಅನ್ನೋದ್ಲೇ ಬರ್ತಾನೆ ನೋಡ್ರಿ. 11 ಅಂತ ಮನೆಯಾಗ ಇರ್ತಾನೆ. ಗ್ಯಾಸ್ ಚಲೋ ಮಾಡಿ ನಾನು ಡೈಲಿ ಗ್ಯಾಸ್ ಒಟ್ಟು ಆಫ್ ಮಾಡಿ ಮಲ್ಕೊತೀನಿ. ನೈಟ್ ಯಾವಾಗಲೂ ಒಂದಿನ ಅಷ್ಟ. ಅದು ಬೇರೆ ನಮ್ಮ ಮೇಲೆ ಏರಿಯಾದಾಗ ಸಿಲಿಂಡರ್ ಬ್ಲಾಸ್ಟ್ ಆದಾಗಿಂದ ಒಂದಿನ ಮಿಸ್ ಮಾಡೋಂಗಿಲ್ಲ. ಈಗ ಹೋದ ವರ್ಷ ನಮ್ಮ ಏರಿಯಾದಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರು. ಗಂಡ ಹೆಂಡತಿ ಡೆತ್ ಆದರು. ಸೊ ಅವಾಗಿಂದ ಹಸ್ಬೆಂಡ್ ಡೈಲಿ ನೆನಪು ಮಾಡ್ತಾರೆ, ಸಿಲಿಂಡ್ರ್ ಆಫ್ ಮಾಡಿಲ್ಲ ಅಂಥೇಳಿ. ಸೊ ಎಂದರ ಒಮ್ಮೆ ಮತ್ತು ಮಲಗಿಬಿಟ್ಟಿರ್ತೀವಿ. ಸೊ ನೀವು ಅಷ್ಟ ನೈಟ್ ಟೈಮು ಕೆಳಗಡೆ ಇದಕ್ಕೇನ ಅಂತಾರ ಹೆಸರು ರೆಗ್ಯುಲೇಟ್ರ್ ಅಂತ ನೋಡ್ರಿ. ಸೊ ಆ ರೆಗ್ಯುಲೇಟ್ರನ್ನ ಆಫ್ ಮಾಡಿ ಮಲ್ಕೊಳ್ರಿ. ಸೊ ಇದು ಅಂತೂ ವೆರಿ ಇಂಪಾರ್ಟೆಂಟು ನಮ್ಮ ಡೈಲಿ ರೂಟೀನ್ ಒಳಗೆ. ಯಾರು ಮಿಸ್ ಮಾಡ್ಲಾರ್ದಂಗೆ ಆಫ್ ಮಾಡಿ ಮಲ್ಕೋರಿ. ಸೊ ಯಾರೆಲ್ಲ ಆಫ್ ಮಾಡಿ ಮಲಗ್ತೀರಿ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಅದನ್ನು ಲಾಸ್ಟ್ ರೂಟೀನ್ ನೋಡ್ರಿ ನನ್ನ ಡೈಲಿ ರೂಟೀನ್ ಒಳಗೆ. ಸೊ ಒಟ್ಟು ಹಾಸಿಗೆ ಹೋಗೋಕ್ಕಿಂತ ಮೊದಲ ಅದು ಆಫ್ ಮಾಡಿ ಹೋಗ್ತೀನಿ. ಸೊ ಇತ್ತೀಚೆಗಂತದ್ದು ಯಾಕೋ ಏನೋ ಗೊತ್ತಿಲ್ಲ, ಡೈಲಿ ವ್ಲಾಗ್ ಮಾಡೋಕೆ ಆಗವಲ್ದು. ನೆನ್ನೆನೂ ಬೆಳಗ್ಗೆಯಿಂದ ಸಂಜೆವರೆಗೂ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ. ವ್ಲಾಗ ಮಾಡೋಕ್ಕಾಗಲಿಲ್ಲ. ಸೊ ಮೋಸ ದಿನ ವ್ಲಾಗ್ ಮಾಡಿದ್ದು ಇವತ್ತು ಮಾಡೋಕ್ಕಂತೀನಿ ನೋಡ್ರಿ. ನೆನ್ನೆ ಮಾಡೋಕ್ಕಾಗಲಿಲ್ಲ. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ವ್ಲಾಗ್ ಮಾಡೋಕ್ಕೆ ಏನೋ ಒಂದು ರೀತಿ ಲೇಝಿ ಈ ರೀತಿ ಆಗಿಬಿಟ್ಟೈತಿ. ಏನು ವ್ಲಾಗ್ ಮಾಡೋದು ಅಂಥೇಳಿ. ಪುಟಾಣಿ ತುಂಬ ಪುಟಾಣಿ ಶೇಂಗಾ ಹೊಡೆದಿಡ್ರಿ. ಶೇಂಗಾ ಖಾಲಿ ಆಗ್ಯಾವು, ಪುಟಾಣಿ ಖಾಲಿ ಆಗ್ಯಾವು. ಹೆಸರು ಕಾಳು, ಮುಡ್ಗೆ ಕಾಳು, ಮರಗಟ್ಟೆಗಳು ಊರಾಗಿದ್ದು ತೊಗೊಂಬಂದಿದೆ. ಬೆಳ್ಳುಳ್ಳಿ ಇನ್ನು ಸ್ವಲ್ಪ ಅಷ್ಟ ಅದ ನೋಡ್ರಿ. ಇವೇನು ಕ್ಲೀನ್ ಮಾಡಲಿಲ್ಲ. ಸೊ ಹಿಂಗೆ ಬೇಕಾದ 1 ಗಡ್ಡೆ 2 ಗಡ್ಡೆ ತೊಗೊಂಡು ಯೂಸ್ ಮಾಡೋಕ್ಕಂತೀವಿ. ಸೊ ಈಗ ಚಟ್ನಿ ಮಾಡೋಕ್ಕಂತಂದು ಹುರ್ಕೊಂಡೆ ಕೊಬ್ಬರಿನ. ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡೋಕ್ಕಂತೀನಿ ಅಂತಂದ್ರೆ ರಾಗಿ ದೋಸೆ ಮಾಡೋಕ್ಕಂತೀನಿ ನೋಡ್ರಿ. ಹೆಲ್ದಿ ಬ್ರೇಕ್ಫಾಸ್ಟ್ ಆಫ್ಟರ್ ಲಾಂಗ್ ಟೈಮ್ ಆಗಿಂದ. ಭಾಳ ದಿನ ಆಗಿತ್ತು ರಾಗಿ ದೋಸೆ ಮಾಡೇ ಇರಲಿಲ್ಲ. ಸೊ ಈಗ ಚಟ್ನಿ ಮಾಡ್ಕೊಂಡು ಕರ್ಬೇವು ಹಾಕಿ ನೋಡ್ರಿ. ಸೊ ನೋಡ್ರಿ ಎಣ್ಣೆ ಹಚ್ಚಕ್ಕ ಉಳ್ಳಾಗಡ್ಡೆ ಕಟ್ ಮಾಡ್ಕೊಂಡು ಇದು ಒಳ್ಳೇದು. ಸೊ ಹಸ್ಬೆಂಡ್ ಉಳ್ಳಾಗಡ್ಡೆಲಿ ಹಚ್ಬೇಕಂತ. ಆ್ಯಕ್ಚುಲಿ ಮೊದಲೇ ಹಿಂಗೆ ಹಚ್ತಿದ್ದೆ, ನಾನು ಮರ್ತಾಬಿಟ್ಟೆ ನೋಡ್ರಿ. ಹೆಸರು ಕಾಳು ದೋಸೆ ಮಾಡ್ತೀನಲ್ಲ, ಸೊ ಅದಕ್ಕೆ ಮಾತ್ರ ಹಿಂಗೆ ಉಳ್ಳಾಗಡ್ಡೆ ಕಟ್ ಮಾಡ್ಕೊಂಡು ಇದ್ರಲ್ಲೇ ಎಣ್ಣೆ ಹಚ್ತಿದ್ದೆ. ಸೊ ಈಗ ನೆನಪಾತು ಇದ್ರಲ್ಲೇ ಹಚ್ಚೋಣ ಅಂತಂದು. ಸೊ
ಸೊ ಇದು ಒಳ್ಳೇದು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದೇನೈತಲ್ಲ ಫ್ರೆಂಡ್ಸ್, ಇದೇನು ಪ್ಲಾಸ್ಟಿಕ್ ಇದೈತೆ ಗೊತ್ತಿಲ್ಲ. ಪ್ಲಾಸ್ಟಿಕ್ ಅಂತಲ್ಲ, ಇದು ನಿಮಗೆ ರಬ್ಬರ್ ಇರ್ಬೋದು. ಟೆಸ್ಟ್ ಕೂಡ ಮಾಡಿದ್ವಿ ಅದನ್ನು, ಬೆಂಕಿಗೆ ಹಾಕಿ ಸುಟ್ಟು ಅದೇನು ಕರಗಿಲ್ಲ, ಬಟ್ ಸುಟ್ಟು ಬೂದಿ ಆಯ್ತು. ಸೊ ಈಗ ಹಂಚು ಕಾಯಾಗಿಟ್ಟೇನಿ, ಚಟ್ನಿನೂ ಮಾಡ್ಕೊಂಡೇನಿ, ಒಗ್ಗರಣೆ ಕೊಟ್ಟೀನಿ. ಒಂದು ಸ್ವಲ್ಪ ಆರಬೇಕಿದೆ, ಅದನ್ನು ಮಿಕ್ಸ್ ಮಾಡ್ತೀನಿ ಚಟ್ನಿ. ಅದನ್ನು ರೆಡಿಯಾಗಿ ಕುಂತ ಅನ್ವಿತಾನೆ ಎಬ್ಬಸ ಟೈಮ್ ಆಗುತ್ತೆ ಎದ್ದಾಳ. ಸ್ನಾಕ್ಸ್ ಏಯ್ ಆಗ್ತದೆ ಆಗದ ಸರ್ಪ್ರೈಸ್ ಇರುತ್ತೆ ಹೇಳೋಂಗಿಲ್ಲ ಅವನ್ನ. ವಾಟರ್ ಸ್ನಾಕ್ಸ್ ಹಾಕಿ ಕೊಡೋದಕ್ಕೆ ಮುಗೋದು. ಬಾ ಸ್ನಾಕ್ಸ್ ಬೇಕು ಬಾ ನಿನಗೆ. ಸರಿ ನೋಡ್ರಿ, ಏನಾರ ಸ್ನ್ಯಾಕ್ಸ್ ಕೊಡ್ಬೇಕಂತ ಏನೋ ಸ್ಕೂಲ್ಗೆ. ಖಾಸಗಿ ನೋಡ್ರಿ, ಅಡ್ಗಟ್ಟೆ ನಮ್ಮ ಪಪ್ಪ ಹೋಗ್ಬಿಡವಲ್ಲ ಹೊರಗೆ. ಕೊಟ್ಟರು ಹೇಳ್ತಾರ ಕ್ಯಾನ್ಸರ್ ಅನ್ವಿತಾ ಹೇಳಿದ ಮಾತು ಕೇಳ್ತಾಳ. ಅಕ್ಕ ಅಚ್ಚಿ ಕೊಟ್ಟು ಕಳಿಸ್ತೀವಿ, ಹಂಗೆ ಕಳಿಸ್ತೀವಿ ನೋಡಿ. ಮತ್ತೆ ಹೆಂಗಾಗ್ಯಾವ ದೋಸೆ? ಚಲೋ ಆಗಿಲ್ಲ ಅನ್ನ. ಸೊ ಅಷ್ಟೊಂದೇನು ಚಲೋ ಆಗಿಲ್ಲ ನೋಡ್ರಿ ಫ್ರೆಂಡ್ಸ್ ದೋಸೆ. ಯಾಕಂದ್ರೆ ಇದಕ್ಕೂ ಮೊದಲು ನಾವು ರಾಗಿ ದೋಸೆ ಮಾಡ್ಬೇಕಾದ್ರೆ ಹೆಸರು ಕಾಳು ಹಾಕಿ ಮಾಡೀನಿ. ಮತ್ತು ಹೆಸರು ಕಾಳು ದೋಸೆ ಮಾಡುವಾಗನೂ ಅಕ್ಕಿ ಹಾಕಿ ಮಾಡೀನಿ. ಆದ್ರೆ ರಾತ್ರಿ ರುಬ್ಬಿಲ್ಲ, ಬೆಳಗ್ಗೆನ ರುಬ್ಕೊಂಡು ಆಗಿಂದಾಗ ಮಾಡೀನಿ. ಈ ಸಲ ಯಾಕೆ ಚಲೋನ ಬರೋಲ್ಲ ನೋಡ್ರಿ, ಮೆತ್ತಗೂ ಆಗಿಲ್ಲ. ಮತ್ತು ಇನ್ನೊಂದೇನಂದ್ರೆ ಅರೆ ಈ ಸಲ ಏನು ಮಾಡೀನಿ ಅಂತಂದ್ರೆ ರಾಗಿ ದೋಸೆಗೆ ರಾಗಿ ಜೊತೆಗೆ ಅಕ್ಕಿ ನೆನೆಸಿಟ್ಟಿನಿ. ಸೊ ಹಾಗಾಗಿ ಅದಕ್ಕೆ ಬರೋವಲ್ಲು ಏನೋ ಹೆಸರು ಕಾಳು ಹಾಕಿ ಮಾಡಿದ್ನ, ಹಂಗಾಗಿ ಚಲೋ ಬಂದಿದ್ದು. 2 ಸಲ ಮಾಡೀನಿ, ಅಷ್ಟು ಸಲನೂ ಹೆಸರು ಕಾಳು ಹಾಕೇ ಮಾಡೀನಿ. ರಾಗಿ ಜೋಡಿ ಹೆಸರು ಕಾಳು ಹಾಕಿ ಮಾಡೀನಿ, ಮತ್ತು ಹೆಸರು ಕಾಳು ಜೋಡಿ ಅಕ್ಕಿ ಹಾಕಿ ಮಾಡೀನಿ. ಹಾಗಾಗಿ ಅವು ಬಂದವ ಅನ್ಕನತ್ತ. ಬೆಳಗ್ಗೆ ಎದ್ದಾಗ ಅವರು ಬಾಳ್ಕ ಮಾಡೀನಿ, ಚಲೋನ ಬಂದವ. ಮತ್ತು ಎಷ್ಟೋ ಸಲ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿನಿ, ಚಲೋ ಬಂದವು. ಬಟ್ ಅಕ್ಕಿ ಹಾಕಿನೆಲ್ಲ ರಾಗಿ ಜೋಡಿ ಹಿಂಗೆ ಮಾಡೋದಾದ್ರೆ ಮೇ ಬಿ ಮಧ್ಯಾಹ್ನ ಬೆಳಗ್ಗೆ ನೆನೆಸಿಟ್ಕೊಂಡು ರಾತ್ರಿ ರುಬ್ಬಿಟ್ಕೊಂಡು ಬೆಳಗ್ಗೆ ಮಾಡ್ಬೇಕಂತ ಅನ್ಸುತ್ತೆ ನೆಕ್ಸ್ಟ್ ಡೇ, ಅವಾಗ ಚಲೋ ಬರ್ಬೋದು. ನಾ ಆಗಿಂದಾಗ ನಿನ್ನೆ ನೈಟ್ ನೆನೆಸಿಟ್ಟಿನಿ, ಮತ್ತು ಬೆಳಗ್ಗೆ ಎದ್ದು ಆಗಿಂದಾಗ ರುಬ್ಕೊಂಡು ಮಾಡಕ್ಕಂತೀನಲ್ಲ, ಅದಕ್ಕೆ ಬಂದಿಲ್ಲ ಅಂತಂತ ಅಷ್ಟು ಚಂದನೂ ಹೇಳೋಲ್ಲ ಹಂಚಿನಾಗಿದ್ದ. ಮತ್ತು ನಾವು ಏನಂತ ಚಲೋನೂ ಆಗಿಲ್ಲ, ಅಷ್ಟು ಸಾಫ್ಟಾಗಿ ಆಗಿಲ್ಲ, ಗಟ್ಟಿಯಾಗ್ಯವು. ಈಗ ಮಧ್ಯಾಹ್ನ ಹೆಂಗೆ ಬರ್ತಾವ ಅಂತೇಳಿ ಸ್ವಲ್ಪ ಹಿಟ್ಟು ನೆನೀತೈತಲ್ಲ, ಮಧ್ಯಾಹ್ನ ನೆನೆಸಿಟ್ಟು ರಾತ್ರಿ ರುಬ್ಬಿಡ್ಬೇಕಿತ್ತು. ನಾನು ಹೆಸರು ಕಾಳು ಹಾಕ್ತಿದ್ದೆ, ಹೆಸರು ಕಾಳು ಇರಲಿಲ್ಲ ಮನ್ಯಾಗ, ಖಾಲಿಯಾಗಿತ್ತು. ಹಾಗಾಗಿ ಅಕ್ಕಿ ಹಾಕಿದೆ. ಸೊ ನೀವು ರಾಗಿ ದೋಸೆ ಮಾಡ್ಬೇಕಾದ್ರೆ ಏನು ರಾಗಿ ಜೋಡಿ ಅಕ್ಕಿ ಹಾಕಿರ್ತೀರೋ ಹೆಸರು ಕಾಳು ಹಾಕಿರ್ತೀರೋ ಕಮೆಂಟ್ ಮಾಡಿ ಹೇಳ್ರಿ. ಸೊ ನಾನು ಈಗ ಮೊದಲು ಹಾಕಿದ್ದೆ ರಾಗಿ ಜೋಡಿ ಅಕ್ಕಿ. ನೋಡ್ರಿ ಮೇಡಮ್ ಅವ್ರು ಇಲ್ಲಿ ನನ್ನ ಡ್ರೆಸ್ ಹಾಕ್ಕೊಂಬಿಟ್ರ. ಹಾಂ, ನನ್ನ ಡ್ರೆಸ್ ಹಾಕ್ಕೊಂಡು ಯಾವಾಗ ಹಾಕ್ಕೊಂಡು ಏನತ್ತಿದ್ದಾನ ರಾತ್ರಿ ಮಲ್ಗುವಾಗ ಹಾಕ್ಕೊಂಡು ಮಲ್ಕೊಂಡ ನೋಡ್ರಿ. ಏನು ಶಾನ್ಯಕ್ಕಿ. ಹಾಂ, ಡೇ ಟೈಮ್ನಾಗೆಲ್ಲ ಬೇರೆ ಡ್ರೆಸ್ ತನ್ನ ಡ್ರೆಸ್ ಹಾಕ್ಕೊಂಡು ಈಗ ನನ್ನ ಡ್ರೆಸ್ ಹಾಕ್ಕೊಂಡ. ಇತ್ತೀಚೆಗಂತೂ ನನ್ನ ಡ್ರೆಸ್ ಹಾಕ್ಕೊಂಡು ಬಡಿಯಾಕತ್ತ ಭಾಳ ಬರ್ತೈತಿ. ಆಟೋ ಬಂತು.
ಹಾಕ ಹೋಗ ಡಬ್ಬಿಗೆ ಮ್ಯಾಲ ಪ್ರೆಸ್ ತಳ ಪ್ರೆಸ್ ಶೂ ಹಾಕ್ಕೊಂಡಾನ ಈಗ ಡಬ್ಬಿಗೆ ಅವಲಕ್ಕಿ ಹಾಕೋದಷ್ಟು ನಡಿ ತಾಳ ನಡಿ ಬ್ಯಾಗ್ ತಗೋ ಹಾಕಿದೆ ಅವಲಕ್ಕಿ ಸಾಕು ಸಾಕ ಹ್ಞೂ ಅರುಣ್ ಜಾಕೆಟ್ ಹಾಕೊಂಡಿ ಪುಟ್ಟ ಏನು ಥಂಡಿ ಆಗತೈತಿ ರಂಗೋಲಿ ಹಾಕಿ ಬಂದು ಹ್ಞೂ ಎಲ್ಲ ಒರ್ಸ್ಕೊಂತ ಎಕ್ಸಸೈಸ್ ಮಾಡಕತ್ತೀನ ವರ್ಷ ಬಿಡಪ್ಪ ಟೈಮ್ ಆಗುತ್ತೆ ನಿಮ್ಮ ಸ್ಕೂಲಿಗೆ ಮಸ್ತ್ ಬರಕಂತ ಅಂತೇಳಿ ನೋಡ್ರಿ ಹಾಂ ಚಲೋ ಬರತ್ತವ ಬರಕತ್ತಾವ ಅಷ್ಟ ಫಸ್ಟ್ ಸ್ಟಾರ್ಟಿಂಗ್ ಸರಿ ಬರಲಿಲ್ಲ ನಾವು ಅಂತವನ 2 ದಿವಸ ಅಷ್ಟು ಚಲೋ ಬರಲಿಲ್ಲ ಹ್ಞೂ ಹ್ಞೂ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅಷ್ಟ ಮಸ್ತ್ ಬರಕಂತ ಅಂತೇನಿಲ್ಲ ಹ್ಞೂ ಹ್ಞೂ ಹಿಂಗೆ ಬರಕತ್ತ ನಾವು ರಾಗಿ ದೋಸೆ ಅಕ್ಕಿ ಹಾಕಿ ಮಾಡ್ಬಾರ್ದು ರಾಗಿ ದೋಸೆ ಹೌದಾ ಮತ್ತು ನೀನೇ ಹಾಕಿಯಲ್ಲ ಮತ್ತೆ ಹೆಸರು ಕಾಳು ಇರ್ಲಿಲ್ಲಲ್ಲ ಹೌದಾ ಇವತ್ತು ಮತ್ತೆ ರಾಗಿ ದೋಸೆ ಏಸ್ಬರ ಮಾಡಿದ್ದು ಹ್ಞೂ ಒಂದು ಗೋಧಿ ಟೈಪ್ ಮಾಡೀನಿ ಹ್ಞೂ ಮತ್ತು ಹೆಸರು ಕಾಳು ಹಾಕಿ ಮಾಡೀನಿ ಹ್ಞೂ ಹ್ಞೂ ಇದ ಫಸ್ಟ್ ಟೈಮ್ ನಾನು ಅಕ್ಕಿ ಹಾಕಿ ಮಾಡಿದ್ದೆ ಇವತ್ತು ಅರ್ಧ ಐತೆ ಹೆಂಗಿದ್ರು ಹೋಗಿ ತೊಗೊಂಬಂದ್ಬಿಡ್ತೀನಿ ಟಮಾಟಿಗೆ ಹೆಸರು ಕಾಳು ಮಡಕಿ ಕಾಳು ಉದ್ದಿನ ಬೇಳೆ ಹಾಕಿಲ್ಲ ಹೊಡೆದಿಡ್ರಿ ಉದ್ದಿನ ಬೇಳೆ ಹಾಕಂಗಿಲ್ಲ ಯಾಕೆ ಉದ್ದಿನ ಬೇಳೆ ಹಾಕಂಗಿಲ್ಲ ಉದ್ದಿನ ಬೇಳೆ ದೋಸೆ ಅಲ್ಲ ಅಲ್ಲನಾ ಹ್ಞೂ 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 ಹಿಂಗೆ ಬರಾಕತ್ತ ನಾವು ಬಂದವ ಅದ್ರ ಜಲ್ದಿ ಹೇಳಂಗಿಲ್ಲ ಪಟಕ್ನ ತೆಗೆದುಕೂಲೆ ಹೇಳಂಗಿಲ್ಲ ಅದಕ್ಕೆ ತೆಗಿಬೇಕು ಹ್ಯಾಂಗೆ ಸರಿ ಇಲ್ಲನ ಅದು ಮಾಡಿನಲ್ಲ ಎಷ್ಟೊಂದು ಸಲ ಮಾಡಿನ ಹ್ಞೂ ಹ್ಞೂ ಅವಾಗೇನು ಮೊನ್ನೆ 2 ತಿಂಗಳಿಂದ ಮಾವ ಬಂದಿದ್ದಲ್ಲ ಹ್ಞೂ ಹ್ಞೂ ಅವಾಗೇನು ಚಪಾತಿ ಮಾಡಿದ್ನಲ್ಲ ಹ್ಞೂ ಆಗೋಣಂತ ಕೇಳ್ತೇನ ಇಲ್ಲ ಅವಾಗ ದೋಸೆ ಬರ್ಲಿಲ್ಲ ಮನ್ ಸರಿ ಮಾಡ್ಕೊಂಡಿನಿ ದೋಸೆ ಮನ್ ಚಲೋ ಬಂದವು ಹ್ಞೂ ಹ್ಞೂ ಜಲ್ದಿ ಮುಚ್ಚಲಿಲ್ಲ ಅಂದ್ರೆ ನೋಡ್ರಿ ದೋಸೆ ಹಾಕಿದ ಕೂಡಲೇ ಮುಚ್ಚಲಿಲ್ಲ ಅಂದ್ರೆ ಹ್ಞೂ ಹಂಗೆ ವೈಟ್ ಆಗೈತೆ ನೋಡಿ ಓಹೋ ಹಾಕಿದ ಕೂಡ ಪಟಕ್ನ ಮುಚ್ಚಬೇಕು ಹ್ಞೂ ಸೊ ನೋಡ್ರಿ ದೋಸೆ ಹಾಕಿದ ಕೂಡ ಪಟಕ್ನ ಮುಚ್ಚಬೇಕು ಹಿಕ್ಕಟ್ಟು ಇನ್ನು ಎಣ್ಣೆ ಹಾಕಿದ್ರೆ ನಡಿತೈತಿ ಆದ್ರೆ ಎಣ್ಣೆ ದೋಸೆ ಹಾಕಿದ ಎಣ್ಣೆ ಹಾಕ್ಕೊಂತಾರೆ ಇಲ್ಲಿ ನೋಡ್ರಿ ಹಿಂಗೆ ವೈಟಾಗಿ ಉಳ್ಕೊಂಡ್ಬಿಡ್ತೈತಿ ಸೊ ಈಗ ನೋಡ್ರಿ ಹಿಂಗತ್ತೆ ಆಗೈತಿ ಅದು ಹಾಕಿದ ಕೂಡಲೇ ಮುಚ್ಚಬೇಕು ಹಾಕಿದ ಕೂಡಲೇ ಮುಚ್ಚಿದ್ರೆ ಈ ರೀತಿಯಾಗಿರ್ತೈತಿ ಸೊ ಈಗ ಎಣ್ಣೆ ಹಾಕಂತೀನಿ ಮ್ಯಾಲೆ ಮಿರಿ 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 ಮಿಂಚಾಕಂತೈತಿ ಎಣ್ಣೆಗಿನ ಹಚ್ಚಾರೇನ ಇದನ್ನ ಹಚ್ಚಾರೇನಾರ ಇಲ್ಲ ಕೆಮಿಕಲ್ ಹೇಳಕ್ಕಾಗಲ್ಲ ಇವಾಗೆಲ್ಲ ಹಂಗೆ ಬಂದೈತಿ ಯಾವುದೂ ತಾಜಾ ಸಿಗುದನ ಇಲ್ಲ ಎಲ್ಲದ್ರಾಗೂ ಕೆಮಿಕಲ್ ಫುಡ್ ತಿನ್ನೋದು ಸ್ವಚ್ಛ ತೊಳಿಬೇಕಾದ್ರೆ ನಾನು ಮಿಂಚಕಂತಾನಲ್ಲ ಅದು ಏನೋ ಹಚ್ಚಿರ್ತಾರ ಅವರು ಫುಲ್ ಕಲರು ಮಿಂಚು ಹಂಗೆ ಈ ಸೈಡ್ ಚೆನ್ನಾಗಿ ಹೇಳ್ತಾವ ಈ ಸೈಡನ್ನ ಹೇಳಂಗಿಲ್ಲ ಸೊ ನಮ್ಮ ಮನ್ಯಾಗ ಇವತ್ತು ಬ್ರೇಕ್ಫಾಸ್ಟ್ ಇದೆ ನೋಡ್ರಿ ಅಕ್ಕಿ ಮೆಥಡ್ ಆಗಿದೆ ಸರ್ ಸೊ ನೀವೇನು ಮಾಡಿದ್ರಿ ಬ್ರೇಕ್ಫಾಸ್ಟ್ ಅಂತ ಕಮೆಂಟ್ ಮಾಡಿ ಹೇಳ್ರಿ ಚಟ್ನಿ ಖಾರ ಹೆಂಗಾಗೈತೆ ನೋಡಿ ಹಂಗಾದ್ರೆ ಸೊ ಈಗ ಹಸ್ಬೆಂಡ್ ನಾಷ್ಟ ರೆಡಿ ಆಯ್ತು ನೋಡ್ರಿ ಹೆಂಗಾಗ್ಯಾವು ಅಷ್ಟೊಂದು ಚಲೋ ಆಗಿಲ್ಲ ಈಗ ಹೇಳಕ್ಕಂತಾರ ಈಗ ಇದು ತಾನೇ ಎದ್ದಿರ್ತಿದ್ವಿ ದೋಸೆ ಹಿಂಗೆ ಹೇಳ್ಬೇಕು ಫುಲ್ ರೌಂಡಾಗಿ ಹಾಕಿ ಸಣ್ಣ ಸಣ್ಣ ಹಾಕಿನ ಮತ್ತು ತೀರಾ ಅಂತಪುರ ದೊಡ್ಡ ದೊಡ್ಡನ ಹಾಕಿನ ನಾನು ಚಟ್ನಿ ಹೇಗೈತಿ ಚಟ್ನಿ ಸೂಪರ್ ಐತೆ ಖಾರ ಆಗಿಲ್ಲ ಖಾರ ಐತೆ ಟೇಸ್ಟ್ ಐತಿ
ಒಂದು ಸ್ವಲ್ಪ ಮರಿಯಂಗಿಲ್ಲ ನೋಡಿದ ಮುಚ್ಚುದ ಬೆಳಗಾಗೇ ಬಿಡ್ತದ ದೋಸ. ಈಗ ನೋಡ್ರಿ ಅನ್ವಿತನ್ ಸ್ಕೂಲ್ಗೆ ಲಂಚ್ ಬಾಕ್ಸ್ ರೆಡಿ ಮಾಡಕ್ಕಂತೀನಿ. ಶಾರ್ಟ್ ಟಿಫಿನ್ಗೆ ಏನು ಹಾಕ್ಲಿ? ಶಾರ್ಟ್ ಟಿಫಿನ್ ಅರಿವಿನ ಹಾಕೈತಲ್ಲ ಅದನ್ನ ಹಾಕ್ಲಿ ಅವಲಕ್ಕಿ. ಏಸ್ ಹಾಕ್ಲಿ? ಏಸ ಸಾಕ? ಶೂಟ್ ಆಫ್ ಚಟ್ನಿ ಇನ್ನೊಂದು ಡಬ್ಬಿಗೆ ಹಾಕ್ಬೇಕು. ಮತ್ತು ಇದ್ರಾಗ ಶಾರ್ಟ್ ಹಾಕಿನೇ ಹಾಂ ಸಾಕ? ಭಾಳ ತಿನ್ಬಾರ್ದು, ಇದಕ್ಕೂ ಗಂಟ್ಲು ಹಿಡಿತೈತಿ. ಅರಿವಿನ ಪ್ಲೇಟ್ ಅಲ್ಲೇ ಹೊರಗೆ ಐತೆ. ಅದು ಹೊರಗೆ ಐತೆ ಎಲ್ಲೈತೆ ನೋಡ, ಪೂರ ತಿಂದು ಹೋಗ್ಲಿಲ್ಲ, ಅರ್ಧ ತಿಂದು ಹೋದ. ಅಲ್ಲ ಹೊರಗೆ ಟೇಬಲ್ ಮ್ಯಾಗ ಇಟ್ಟಿ ನಾನು ನೋಡು. ಸೊ ಅನ್ವಿತಾ ಲಂಚ್ ಬಾಕ್ಸ್ ಅಂತೂ ರೆಡಿ ಆಯಿತು. ದೋಸಾ ಇಡಿ. ಇನ್ನು 10 ನಿಮಿಷ ಇದೆ ಅನ್ವಿತಾ, ಜಲ್ದಿ ಬರಬೇಕು. ಈಗ ಹೇಳ್ಕೊಂತ ಇದ್ರ ಕರೆಕ್ಟ್ ಟೈಮಿಗೆ ಅದು ರೆಡಿ ಆಕ. ನನ್ನ ಪಾಡಿನ ಕೆಲಸ ಮಾಡ್ಕೊಂತ ಸುಮ್ಮನೆ ಇದ್ನಂದ್ರ ಈಗ ರೆಡಿನ ಆಗು ನೋಡು ಸ್ಕೂಲ್ ಟೈಮಿಂಗಿಗೆ. ಟೈಮ್ ಆಯ್ತು ಅನ್ವಿತಾ, ಟೈಮ್ ಆಯ್ತು ಅನ್ವಿತಾ ಅಂತ ಹಿಂಗೆ ಹೇಳ್ತಾ ಇರ್ಬೇಕು ಬರೀ. ಸೊ ಲಂಚ್ ರೆಡಿ ಆಯ್ತು ಅನ್ವಿತಾ ಅಂದ ಇನ್ನಾಕಿನ ಬರವಳ ಹಂಗೆ ಹೋಗ್ತೀನಿ ಹೇಳಿ. ಈಗ ಒಂದು ಸ್ವಲ್ಪ ಚಲೋ ಎಲ್ಲ ಚಲೋ ಬರಕತ್ತಾವ. ಬೆಳಗ್ಗೆನ ಅರ್ಬಿನ ಸ್ಕೂಲ್ ಊಟ ಟೈಮ್ನಾಗ ಅಷ್ಟೇನು ಚಲೋ ಬರಲಿಲ್ಲ. ರೆಸಿ ನೋಡ್ರಿ ಎಲ್ಲರಿಗೂ ದೋಸೆ ಹಾಕಿಕೊಟ್ಟೆ. ಈಗ ತಮ್ಮಗೂ ಹಾಕಿರ್ತೀನಿ. ಸೊ ಅನ್ವಿತಾ ಹಿಂಗೆ ನಾಷ್ಟ ಮಾಡೋಕ್ಕಂತ ಬಾಂಡೆ ಹಚ್ಕೊಂಡೆ. ಈಗ ಒಂದೆರಡು ಬಾಂಡೆ ಅದಾವೆ, ಬೇಯಿಸ್ಕೊಂಡೆ ಬಾಂಡೆ ತಿಕ್ಕಿಟ್ಕೊಂಡ್ಬಿಡ್ತೀನಿ. ಅಂದ್ರೆ ನಮ್ಗೆ ಇಷ್ಟಕ್ಕೆ ಕೆಲಸ ಈಸಿ ಆಗುತ್ತೆ. ಚಟ್ನಿ ಮಾಡಿದ್ದು ಮತ್ತು ಅರ್ವಿನ ಹಸ್ಬೆಂಡ್ ಹೋಗಿದ್ದೆ ಅದಕ್ಕೆ ತರೋದು ಅಷ್ಟೇ. ಟೈಮ್ ಆಗೈತೆ ನೋಡಿ, ಅಲ್ಲಿ ಟೈಮ್ ನೋಡ್ರಲ್ಲ ಒಂದಿಟ್ಟು. ಹೋಗ ಅನ್ವಿತಾ, ಟೈಮ್ ಆಗೈತಿ. ಓಹೋ ಬ್ಯಾಗ್ ತಗೊಳ್ಳಾರ್ದ ಇಟ್ಟತನ ಫೋನ್ ನೋಡ್ಕೊಂಡ ನಿಂತು ಅಲ್ಲ ಹೊತ್ತಾಗೈತ ನಾ ಅಂತೀನಿ. ಬಾಯ್. ನೋಡ್ರಿ ಅನ್ವಿತಾ ಇವತ್ತು ಬಿಡಿಸಿರೋ ರಂಗೋಲಿ ಇದು ಹೆಂಗಾಗೈತೆ ಅಂತಂದು ಹೇಳ್ರಿ. ಬುಕ್ಕ ನೋಡ್ಕೊಂಡ್ ಬಿಡ್ಸೇನ ಹಂಗೆ ಬಿಡ್ಸ್ಯಾವ? ಚಂದಾಗೈತ. ಈ ಕಡೆ ತಕೋತೀನಿ ಅವನಿಗಿಂದ. ಸೊ ಎಸ್ ಈಗ ಅನ್ವಿತಾ ಅಂತೂ ಸ್ಕೂಲಿಗೆ ಹೋದ್ಲು. ಇನ್ನು ನೆಕ್ಸ್ಟ್ ನಾಷ್ಟ ಅಂತೂ ಆಯ್ತು. ಈಗ ಮಾರ್ನಿಂಗು ನಂದಿನ್ನೂ ನಾಷ್ಟ ಇಲ್ಲ, ನಂದು ಮತ್ತು ತಮ್ಮಂದು. ಸೊ ದೋಸೆ ಹಿಟ್ಟಂತ ಖತಮ್ ಆಗೈತೆ ನೋಡ್ರಿ. ಬೆಳಗ್ಗೆ 1 ಹೊತ್ತಿಗೆ ನಾನು ಮತ್ತು ತಮ್ಮ ಇಬ್ಬರು ನಾಷ್ಟ ಮಾಡಿದ್ದೀವಿ ಅಂತಂದ್ರೆ ಹಿಟ್ಟು ಖಾಲಿ ಆಗಿಬಿಡ್ತೈತಿ. ನಾವು ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅನ್ನೋದು ಚಿಂತೆ. ನಿನ್ನೆ ಮೂಲಂಗಿ ಸಾಂಬಾರು ಮಾಡಿದ್ದೆ, ಅದು ಇನ್ನೂ ಸ್ವಲ್ಪ ಐತಿ, ಅದು ಖಾಲಿ ಆಗಿಂದ ಸಾಂಬಾರು ಮಾಡ್ತೀನಿ. ಸೊ ಸಾಂಬಾರಿಗೆ ಕುದಿಯೋಕೆ ಇಟ್ಟೇನೆ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು ನೋಡ್ರಿ. ಈಗ ಮಧ್ಯಾಹ್ನ ಹಾಕ್ಬೇಕು ಸಾಂಬಾರು, ರಾತ್ರಿ ಮತ್ತೆ ಏನಾರು ಮಾಡಬೇಕು. ಹೆಣ್ಮಕ್ಳಿದೆ ಡೈಲಿ
ಮುಂಜಾನೆಗೆ ಏನು ಮಾಡೋದು ನಾಷ್ಟ, ಮಧ್ಯಾಹ್ನಕ್ಕೆ ಏನು ಮಾಡೋದು, ಅಡುಗೆ, ರಾತ್ರಿಗೆ ಏನು ಮಾಡೋದು ಅಂತ ಇದು ಚಿಂತೆ ನೋಡ್ರಿ. ನನ್ನ ಮಕ್ಕಳದು ಡ್ಯೂಟಿ ಇದು. ಸೊ ನಾನು ಈಗ ಸ್ನಾನ ಮಾಡ್ಕೊಂಡು ನಾಷ್ಟ ಮಾಡ್ತೀನಿ. ಬಿಸಿ ಬಿಸಿ ದೋಸೆ ಹಾಕ್ಕೊಂಡು. ತಮ್ಮ ಈಗ ಸ್ನಾನಕ್ಕೆ ಹೋಗ್ಯಾನ. ಅವ ಸ್ನಾನ ಮಾಡ್ಕೊಂಡು ಬಂದ ಕೂಡಲೇ ನನಗೂ ನೀರು ಕಾಯಿಗೆ ಇಟ್ಕೊತೀನಿ. ಬಂದು ಪೂಜೆ ಮಾಡ್ತಾನೆ. ಸೊ ಸ್ನಾನ ಮಾಡಿ ನಾಷ್ಟ ಮಾಡಿಕೊಂಡು ಬಟ್ಟೆ ತೊಗೊಬಿಟ್ರೆ ಮನೆ ಕೆಲಸ ಪೂರ ಮುಗಿತಿತ್ತು ಅಲ್ಲಿಗೆ. ಏನೇನು ನೋಡಕ್ಕಂತೀರಿ ಫೋನ್ ನೋಡ್ಕೊಂತ ಕುಂತಿರ್ತಾರೆ ನೋಡ್ರಿ ಮುಂಜಾನೆಲ್ಲ. ಆದಿವಾಸಿಗಳು ಏನು ನೋಡೋದಿದ್ವಿ. ಎಸ್ ನೋಡ್ರಿ ಹಸ್ಬೆಂಡ್ ಏನೋ ಅವ್ರದ್ದು ಚೈಲ್ಡ್ಹುಡ್ ಮೆಮೊರಿ ಹೇಳಕತ್ತಾರ ಸ್ಟೋರಿ. ಏನು ಹೇಳ ಇನ್ನೊಮ್ಮೆ ಹೇಳ. ಅದು ಇಲ್ಲಿ ಮೊಬೈಲ್ದಾಗ ಇದು ನೋಡಕತ್ತೀನಿ ಅಲ್ಲ, ಆದಿವಾಸಿಗಳದು ಕಾಡು ಮನುಷ್ಯರ್ದು ಅಂದ್ರೆ ಬೆಂಕಿ ಹೆಂಗ್ ಉತ್ಪತ್ತಿ ಮಾಡಿದ್ರು ಅಂತ ತೋರ್ಸಿದ್ರು. ಕಟ್ಟಿಗೆ ಗಸ 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 ತಿಕ್ಕಿರು, ಕಟ್ಟಿಗೆ ಮ್ಯಾಗ ಕಟ್ಟಿಗೆ ಇಟ್ಟು ಅಲ್ಲಿ ಬೆಂಕಿ ಉತ್ಪತ್ತಿ ಆಯ್ತು. ಸೊ ಅದನ್ನ ನೋಡಿ ಇವ್ರದ್ದು ಸಣ್ಣದಾಗಿ ನೆನಪಾಯ್ತು. ನಮ್ಮೂರಾಗ ಅವ್ರ ಮುದುಕರು ಈಗ ಇಲ್ಲ ನಾವು ಸಣ್ಣ ಇರ್ತೀವಲ್ಲ, ಅವರು ಇದನ್ನ ಚಿಲ್ಮಿ ಸೇರ್ಬೇಕಾದ್ರೆ ಒಂದು ಕಲ್ಲು ಒಂದು ಒಂದು ಕೆಬ್ಬನ ಇಟ್ಕೊಂತಿದ್ರು ಅವರು. ಕಲ್ಲು ಮತ್ತು ಒಂದು ಕೆಬ್ಬನ ಇಲ್ಲ 2 ಕಲ್ಲ ಇಟ್ಕೊಂಡು ಅದ್ರ ಕಲ್ಲಿನ ಸ್ವಲ್ಪ ಹಚ್ಕೊಂಡು ಇಲ್ಲ ಘರ್ಷಣೆ ಅಂದ್ರೆ ಏನೋ ಹಿಂಗ್ ಹೊಡಿತಿದ್ರು ಅವ್ರು. 1 ಸರ ಅಥವಾ 2 ಸರ ಹೊಡೆದ್ರ ಅಂದ್ರ ಅದ್ರ ಬಾಜು ಹಳ್ಳಿ ಇಟ್ಕೊತಿದ್ರು ಅವ್ರು. ಆ ಕಲ್ಲಿ ಟಕ್ ಅಂದಾಗ ಒಂದಿಟ್ಟು ಬೆಂಕಿ ಬರ್ತಲ್ಲ, ಅದಕ್ಕೆ ಹತ್ಕೊಂಡ್ಬಿಡ್ತಿತ್ತು ಅದು ಹಳ್ಳಿ. ಅದಂತಂದು ಅದು ಸಣ್ಣಾಗ ತೊಗೊಂಡ್ಬಿಡ್ತ, ಅದನ್ನ ತೊಗೊಂಡು ಚಿಲ್ಮೆಯಾಗಿ ಇಟ್ಕೊಂತಿದ್ರು ಅವರು. ನೋಡಿದ್ದೆ ನಾನು ಸ್ಕೂಲ್ ಡೇಸ್ ಒಳಗ ಲೆಸನ್ ಮಂಗನಿಂದ ಮಾನವ ಲೆಸನ್ ಒಳಗ ನೋಡಿಯೇನ ಕೇಳಿನಿ. ಆ ಪಿಕ್ಚರ್ನು ಇದೆ ತೋರ್ಸಿರ್ತಾರಲ್ಲ ಬುಕ್ ಒಳಗ, ಅವಾಗ ಕೇಳಿದಷ್ಟ ನಾ ಕರೆಕ್ಟ್ ನೋಡಿಲ್ಲ. ಆದ್ರ ಏನ ಹಿಂಗ ಪ್ರಯೋಗನು ಮಾಡಿ ನೋಡಿಲ್ಲ ನಾವು. ನೀ ಪ್ರಯೋಗ ಮಾಡಿನ? ನಾ ಮಾಡಿಲ್ಲ, ಅವ್ರು ಮುದುಕರು ಮಾಡ್ತಾ ಇದ್ರಲ್ಲ ಅದು ನೋಡಿದ್ದೀನಿ ನಾನು. ಹಂಗ ಮಾಡ್ತಿದ್ರು ಈಗೆಲ್ಲ ಬೆಂಕಿ ಬಂದಾವಲ್ಲ. ನಮ್ಮೂರಾಗ ಸಿಗಟ್ಟೆ ಕುಂದಿರ್ತಿದ್ರ ಅವರು. ಚಿಲ್ಮಿ ಇಲ್ಲಿ ಹಿಂಗೆ ಕಲ್ಲು ಕಡ್ಡಿ ಹೊಡೆದ್ ಬಿಡ್ತಿದ್ರು. 1 ಸರ 2 ಸರ ಕಟ್ಟೆ. ಅದು ಮಳೆ ಇದ್ರು ಹತ್ತಿತ್ತು, ಮಳೆ ಹೆಂಗಿದ್ರು ಒಟ್ಟು ಅದು ತೊಯ್ಬಾರ್ದು ಅದು ಅಷ್ಟ. ಕಲ್ಲು ಯಾವ್ದಾದ್ರು ನಡೆದನ ಅದು ಕಲ್ಲು ಬೇರೆ, ಅದು ಒಂದು ಕಲ್ಲು ಬೇರೆ ಇಟ್ಕೊಂಡಿದ್ರು ಅವರು. ಈ ಕಲ್ಲಲ್ಲ, ಅದು ಕಲ್ಲು ಸ್ವಲ್ಪ ಈ ಹಳದಾಗ ಗುಂಡ್ಕಲ್ ಇರ್ತದಲ್ಲ ಆ ತರ ಇರ್ತದ. ಗುಂಡ್ಕಲ್ ತರ ಸಣ್ಣ ಇಟ್ಕೊಂಡಿರ್ತಾರ, ಕೈಯಾಗ ಹಿಡ್ಕೊಳ್ಳುವಂಗ. ಪಟ್ನ ಒಂದ್ ಕಲ್ಲಿ ಹಿಂಗ 2 ಹೊಡೆದ್ ಬಿಡ್ತಾರ, ಚಟ್ ಅಂತ ಹತ್ಕೊಂಡ್ಬಿಡ್ತದ. ಅಲ್ಲಿ ಉರಿ ಹತ್ತದಲ್ಲ ಅದ, ಅಲ್ಲಿ ಸಣ್ಣಾಗ ಉರಿ ಇದು ತೊಗೊಂಡ್ಬಿಡುತ್ತೆ ಬೆಂಕಿ. ಅದನ್ನ ಪಟಕ್ನ ಚಿಲ್ಮಿ ಒಳಗೆ ಇಟ್ಕೊಂಡು ಸೇದ್ ಬಿಡ್ತಿದ್ರು ಅವರು. ಈಗ ಹಳೆ ಮಂದಿ ಎಲ್ಲ ಹೋಗ್ಯಾರ ತಗೋ. ಈಗ ಹಳೆ ಮಂದಿ ಇದ್ರು ಈಗ ಎಲ್ಲ ಮ್ಯಾಚ್ ಬಾಕ್ಸ್ ಅದಾವಲ್ಲ. ನೋಡಲ್ಲೇ ನನ್ನ ಡ್ರೆಸ್ ಹಾಕೊಂಡ ದಿನ ನನ್ನ ಡ್ರೆಸ್. ಈಗ 4 ದಿನ ನಾನು ಅಬ್ಸರ್ವ್ ಮಾಡಾಕ್ತೀನಿ. ಸ್ಕೂಲಿಂದ ಬರೋಣ ದಿನ ನನ್ನ ಪ್ಲಾಜೋ ಪ್ಯಾಂಟ್ ಹಾಕೊಂತ ಯಾವ್ದಾರ ಒಂದು ಟಾಪ್ ರಸಿಗೆ ಹಾಕೊಂಡು ನಿಂದಿರ್ತ ಟ್ಯೂಷನ್ಗೆ ಹೋಗ್ಕ. ನಿನ್ನ ನೈಟ್ ಮಲ್ಗು ಮುಂದೆ ನಾನು ಟಾಪ್ ಹಾಕೊಂಡ ನೋಡ್ರಿ. ನಮ್ಮ ಅನ್ವಿತ ನನ್ನ ಡ್ರೆಸ್ ಹಾಕೊಳಕ್ ಚಾಲೂ ಮಾಡಿರ್ಲಿ, ಮುಗೀತು ಹಿಂದಕ್ಕೆ ಸರಿ ಕಾಣೋದಿಲ್ಲ ಪೂರ್ತಿ. ನೋಡ್ರಿ ಕರೆಕ್ಟಾಗಿ ಆಗೈತೆ ನೋಡ್ರಿ ಅದು ಪ್ಲಾಜೋ ಪ್ಯಾಂಟ್ ಹಾಕಿಗೆ ನೋಡ್ತಿರ್ಬೋದು. ಕರೆಕ್ಟ್ ಆಗೈತಿ, ಮಸ್ತ್ ಆಗೈತೆ ಅನ್ವಿತ. ನೀನಿಬ್ರು ಡ್ರೆಸ್ ಶೇರಿಂಗ್ ಮಾಡ್ಕೋಬೋದು. ಆದ್ರೆ ನಿನ್ನ ಡ್ರೆಸ್ ನನಗೆ ಬರಲ್ಲ, ನನ್ನ ಡ್ರೆಸ್ ಅಷ್ಟು ನಿನಗೆ ಬರ್ತಾವು. ನಿನ್ನ ಡ್ರೆಸ್ ಮತ್ತು ನೀ ಬರ್ಬರ್ತ ದಪ್ಪಾದೆ ನನಗೆ ಲೂಸ್ ಹಾಕವು. ತಳಗಾಗಿ ಮತ್ತು ಅದಕ್ಕೆ ಹಿಂದಕ್ಕೆ ಸರಿ. ಈಗಂತೂ ಕರೆಕ್ಟಾಗಿ ಹಾಕೋಕಿಗೆ ನಾನು ಟಾಪ್ ಅಂತೂ. ನೀನು ನಿಮ್ಮ ಪಪ್ಪನ ಹೋತಿ, ಅದಕ್ಕೆ ನಿಮ್ಮ ಪಪ್ಪನ ಹಂಗೆ ಡುಮ್ ಆಗದಿ. ನೀನು ಡುಮ್ಮನ್ ಬಂದು ನೋಡಿಲ್ಲಿ ಡುಮ್ಮು ನಿಮ್ಮ ಪಪ್ಪ ಡುಮ್ಮ ಅದ, ಅದಕ್ಕೆ ನೀನು ಡುಮ್ ಅದಿ. ಅಲ್ಲಿ ನೋಡಲ್ಲ ಫೋಟೋದಾಗಲ್ಲ ಅಲ್ಲದೆ ನೋಡ್ರಿ ಯಾಕೆ ಡುಮ್ ಇಲ್ಲಿ ನೋಡಲ್ಲಿ. ಆಗಲೂ ಡುಮ್ಮನ ಐತಿ, ನಡು ಅಷ್ಟ ಒಂದು ಸ್ವಲ್ಪ ತೆಳಗಾಗಿದ್ದಿ, ಮತ್ತೀಗ ಡುಮ್ಮಾಗಿ ನೋಡಕ್ಕೆ ಒಂದಿಟ್ಟು ಬೇಸಿದ್ಲು. ಶಾಂತವನ್ ಮದುವೆ ಟೈಮ್ನಾಗ ಮತ್ತು ಮದುವೆಕ್ಕಿಂತ ಮೊದಲ ಮತ್ತು ಈಗ ಒಂದು 2 ವರ್ಷದಿಂದನೂ ಚಲೋನ ಇದ್ಲಿ. ಈಗ ನೋಡವ 1 ವರ್ಷನ 1.5 ವರ್ಷ ಆಗೈತಿ ಡುಮ್ ಆಗ್ಬಿಟ್ಟ.
ಏನೋ ನೋಡವ ನಿಮ್ಮ ಪಪ್ಪನ ಕೇಳ ಅಲ್ಲೇ ಅದಕ್ಕೆ ಪಪ್ಪನ ಹೋಗ್ತಿಲ್ಲ ಪಪ್ಪನ ಕೇಳ ಇಲ್ಲಿ ಬಾಯ್ತಾಗ ಹಾಂ ಬೆಳಗ್ಗೆ ಎಬ್ಬಿಸ್ತೀನಿ ಪುಟ್ಟ ಹಾಂ ಅಲ್ಲಿ ಕಂಪನಿ ಬಜಾರ್ ಮಟ್ಟ ಓಡ್ಬೋದು ಬಂದು ಸೈಕಲ್ ಅಣ್ಣ ಸೈಕಲ್ ಇಲ್ಲ ಅಯ್ಯೋ ಎಷ್ಟು ದಿನ ಹೋಗ್ಯವ್ವ 1-2 ದಿನ 3 ದಿನ ಹೋಗಿ ದಿನ ಹೋಗ್ಬೇಕಂದ್ರ ತೆಳಗಾಗ್ತಾರ ಏನ್ ಡ್ಯಾನ್ಸ್ ಅವ ಪ್ರಾಕ್ಟೀಸ್ ಮಾಡಿ ಅಣ್ಣ ಸಾಂಗಿಗೆ ಡ್ಯಾನ್ಸ್ ಹಿಂದಕ್ಕೆ ಸರಿ ಆಫ್ ಬರ್ತಿ ಪ್ರಾಕ್ಟೀಸ್ ಮಾಡಿ ನೀ ಅದನ್ನೆಲ್ಲ ಕೆಳದಾಡಿ ರಂಬ ರೆಡಿ ಮಾಡ್ತೀನಿ ಅಂತ ಪ್ಯಾಂಟ್ ಗೊತ್ತೈತೆ ನನಗೆ ನಡಿ ಟ್ಯೂಷನಿಗೆ ರೆಡಿ ಆಗ ನಾವು ಮಾರ್ಕೆಟಿಗೆ ಹೋಗ್ತೇವಲ್ಲ ಫ್ಯಾನ್ ಆಫ್ ಮಾಡೋಣ ಕೇಳಿಸುತ್ತೆ ಮಾತಾಡೋದು ನಾವು ಮಾರ್ಕೆಟಿಗೆ ಹೋಗ್ತೇವಲ್ಲ ಆಮೇಲೆ ಯಾವಾಗಾರ ಒಟ್ಟು ನಿಮ್ದು ಆನಿವರ್ಸರಿಗಿಂತ ಪೈಲ ಜೀನ್ಸ್ ತರಾಕ ಹೋಗ್ತೀವಲ್ಲ ನಂದ ಮೊನ್ನೆ ಹೋಗಿದ್ರ ಟೈಮ್ ಇದ್ದಿದ್ರ ಅವತ್ತು ಜೀನ್ಸ್ ಶಾಪಿಂಗ್ ಆಗಿ ಮುಗಿದೋಕಿತ್ತು ಜೀನ್ಸ್ ತಂದ ಅದ್ರ ಕೂಡ ನಿನ್ ಮೀಶೋ ಕಲರ್ ಮೀಶೋ ಒಳಗೆ ಆರ್ಡರ್ ಮಾಡಿದಿಲ್ಲ ನೀ ಪಿಂಕ್ ಕಲರ್ ಟಾಪ್ ಅದ್ರ ಬೇಕನ್ನಕ್ಕೆ ಇನ್ನು ನಾನು ಇನ್ನು ಒನ್ ಟೈಮ್ನು ವೇರ್ ಮಾಡಿಲ್ಲ ಅದನ್ನ ನಾ ಫಸ್ಟ್ ನೀನ ಬೋಣಿಗೆ ಮಾಡ್ತಿ ನೀನ ಬೋಣಿಗೆ ಮಾಡು ಒಟ್ಟಿಗೆ ನಮ್ಮ ಅನ್ವಿತಾ ಅಂತ ನನ್ನ ಡ್ರೆಸ್ಗಳ ಮ್ಯಾಗ ಕಣ್ಣು ಹಾಕ್ಯಾಳ ನೋಡ್ರಿ ನನ್ನ ಡ್ರೆಸ್ ಯಾವ ಹಾಕೋಲಿ ಯಾವ ಬಿಡ್ಲಿ ಅಂತೇಳಿ ಟಾಪ್ ಹಾಕೋಬಹುದು ಲೆಗ್ಗಿನ್ಸ್ ಅದು ಬರಂಗಿಲ್ಲ ಲೆಗಿನ್ಸ್ ಬಂದ್ರೆ ಅವನು ಹಾಕೊಂಡ್ ಜಡಿತಿದ್ಲು ಅಲ್ಲ ಬರೇ ಪ್ಲಾಜೋ ಬರ್ತಾವ ಪ್ಲಾಜಾ ಬರ್ತಾವು ಟಿ ಶರ್ಟ್ ಬರ್ತಾವು ಶಾರ್ಟ್ ಟಾಪ್ಸ್ಗಳು ಬರ್ತಾವು ಮತ್ತೆ ಚೂಡಿದಾರ್ ಒಂದ್ ಮಿಕ್ಕೈತ್ ಚೂಡಿದಾರ ಸ್ವಲ್ಪ ಇನ್ನೂ ಲಾಂಗ್ ಅಕ್ಕವ ಮತ್ತೆ ಲಾಂಗ್ ಡ್ರೆಸ್ ಅವು ಭಾಳ ಲಾಂಗ್ ಅಕ್ಕವು ಸೊ ಈಗ ಸದ್ಯಕ್ಕೆ ಇಷ್ಟ ಡ್ರೆಸ್ ಅಂತೂ ಈಗ ಬರ್ತಾವ ಮತ್ ಮಮ್ಮಿ ಇಂತ ಫ್ರಾಕ್ ಮಮ್ಮಿ ಅಂಬ್ರೆಲ್ಲಾ ಫ್ರಾಕ್ಗಳು ಅವನ್ನ ಹಾಕೊಂತಾಳ